ನಮಸ್ಕಾರ ವೀಕ್ಷಕರೇ, ಕಲಾ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಯುಗಾದಿ ಹಬ್ಬದ ಸ್ಪೆಷಲ್ ಒಬ್ಬಟ್ಟು ಮಾಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಯುಗಾದಿ ಹಬ್ಬ ಬಂದಿರೋದ್ರಿಂದ ಎಲ್ಲರ ಮನೆಯಲ್ಲೂ ಒಬ್ಬಟ್ಟನ್ನು ಮಾಡೇ ಮಾಡ್ತಾರೆ. ಏನಪ್ಪ ಒಬ್ಬಟ್ಟು ಮಾಡೋದಕ್ಕೆ ಎಲ್ಲರಿಗೂ ಬಂದೇ ಬರುತ್ತೆ ಅಂತ ತಿಳ್ಕೊಬೋದು. ಆದರೆ ಫ್ರೆಂಡ್ಸ್, ಎಲ್ಲರಿಗೂ ಒಬ್ಬಟ್ಟು ಮಾಡೋದಕ್ಕೆ ಬರೋದಿಲ್ಲ. ಸುಲಭವಾಗಿ ಯಾವ ರೀತಿ ತುಂಬ ಸ್ಪೆಷಲಾಗಿ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹೊಸ ವರ್ಷದಲ್ಲಿ ಅಂದರೆ ಯುಗಾದಿ ಹಬ್ಬದಲ್ಲಿ ಹಳೆಯ ಕಹಿ ಘಟನೆಗಳೆಲ್ಲವೂ ಮಾಯವಾಗಿ ಹೊಸ ಚಿಗುರು, ಹೊಸ ಹರುಷ ತರಲಿ ನಮ್ಮೆಲ್ಲರಿಗೂ ಅಂತಂದ್ಬಿಟ್ಟು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಸುಲಭವಾಗಿ ಒಬ್ಬಟ್ಟನ್ನು ಮಾಡ್ಬೋದು ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಒಬ್ಬಟ್ಟು ಮಾಡೋದಕ್ಕೆ ಮೊದಲು ಕನಕನ ಕಲಿಸ್ಕೊಳ್ಳೋಣ. ಕನಕ ಕಲಿಸ್ಕೊಳೋದಕ್ಕೆ ಮೈದಾ ಹಿಟ್ಟು 1/4 kg ಸೇರಿಸ್ಕೊತಾ ಇದ್ದೀನಿ. ಚಿರೋಟಿ ರವೆ 100 ಗ್ರಾಮ್ ಹಾಕ್ಕೊತಾ ಇದ್ದೀನಿ. ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಕಲ್ಲರಿಗೋಸ್ಕರ ಅರಿಶಿಣದ ಪುಡಿ ಹಾಕ್ಬಿಟ್ಟು ಎಲ್ಲ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಕನಕ ಕಲಸಿ ಇಟ್ಕೊಂಡ್ರೆ ನಮಗೆ ಬೇಳೆ ಬೇಯಿಸ್ಬಿಟ್ಟು ಮತ್ತು ನಾವು ಬೇಳೆ ಎಲ್ಲನ ಮಿಕ್ಸಿಗೆ ಹಾಕ್ಕೊಳೋದ್ರೊಳಗಡೆ ಕನಕ ಎಲ್ಲ ಚೆನ್ನಾಗಿ ನೆನ್ಕೊಳ್ಳುತ್ತೆ. ಹಾಗಾಗಿ ಮೊದಲೇ ಕನಕನ ಕಲಸಿ ಇಟ್ಕೊಂಡಿರಬೇಕಾಗುತ್ತೆ. ಒಂದು ಗಂಟೆ 2 ಗಂಟೆ ನೆನೆದ್ರೆ ತುಂಬ ಚೆನ್ನಾಗಿ ಒಬ್ಬಟ್ಟು ಸಾಫ್ಟಾಗಿ ಬರುತ್ತೆ, ಮೃದುವಾಗಿ ಬರುತ್ತೆ. ಹಾಗಾಗಿ ನಾವು ಕನಕನ ಮೊದಲೇ ಕಲಸಿಟ್ಕೊಬೇಕಾಗುತ್ತೆ. ಉತ್ತರ ಕರ್ನಾಟಕದಲ್ಲಿ ಒಬ್ಬಟ್ಟು ಮಾಡಬೇಕಾದ್ರೆ ಮೈದಾ ಮತ್ತು ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಮಾಡ್ತಾರೆ. ಆದರೆ ನಮ್ಮಲ್ಲಿ ಬೆಂಗಳೂರು, ರಾಮನಗರ ಈ ಕಡೆ ಎಲ್ಲನ ಮೈದಾ ಹಿಟ್ಟಿನಿಂದ ಕನಕನ ಕಲಿಸ್ಬಿಟ್ಟು ಒಬ್ಬಟ್ಟನ್ನು ಮಾಡೋದು. ಹಾಗಾಗಿ ಚಿರೋಟಿ ರವೆ ಹಾಕೋದ್ರಿಂದ ಸಾಫ್ಟಾಗೂ ಬರುತ್ತೆ ಮತ್ತು ಒಬ್ಬಟ್ಟೆಲ್ಲನ ಕೀಳೋದಿಲ್ಲ. ನಾವು ಮಾಡಬೇಕಾದ್ರೆ ಒಬ್ಬಟ್ಟೆಲ್ಲನ ಕೀಳೋದಿಲ್ಲ, ಸ್ಮೂತಾಗಿ ತುಂಬ ಚೆನ್ನಾಗಿ ಬರ್ತವೆ. ನೋಡಿ, ಹೀಗೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದು 5ರಿಂದ 6 ನಿಮಿಷ ನಾದ್ಕೊಬೇಕಾಗುತ್ತೆ. ತುಂಬ ಚೆನ್ನಾಗಿ ನಾದ್ಕೊಳೋದ್ರಿಂದ ಇದ್ರ ಬನಿ ಬರುತ್ತೆ. ಬನಿ ಬರೋವರೆಗೂ ನಾದ್ಕೊಬೇಕಾಗುತ್ತೆ. ಆಮೇಲೆ ನಾವು ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಗೋಧಿ ಹಿಟ್ಟಿಗಿಂತ ಒಂದು ಸ್ವಲ್ಪ ತೆಳುವಾಗಿ ನಾವು ನಾದ್ಕೊಬೇಕಾಗುತ್ತೆ. ತುಂಬ ತೆಳುವಾಗೂ ಕಲಿಸ್ಕೊಬಾರ್ದು. ನೋಡಿ, ನೀವು ನೋಡ್ತಾ ಇದ್ದರೆ ಗೊತ್ತಾಗ್ತಾ ಇದೆ ನಾನು ಯಾವ ರೀತಿ ಕಲಿಸ್ಕೊಂಡಿದ್ದೀನಿ ಅಂತಂದ್ಬಿಟ್ಟು. ಗೋಧಿ ಹಿಟ್ಟಿಗಿಂತ ತುಂಬ ತೆಳುವಾಗಿ ಕಲಿಸ್ಕೊಬೇಕಾಗುತ್ತೆ. ಕಲಸೆಲ್ಲ ಆದಮೇಲೆ ಮೇಲ್ಗಡೆ ಎಣ್ಣೆ ಹಾಕ್ಬಿಟ್ಟು ನಾನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಮಡಗ್ತಾ ಇದ್ದೀನಿ. ಕನಕ ನೆನೆಯೋದ್ರೊಳಗಡೆ ಹೂರ್ಣನ ರೆಡಿ ಮಾಡ್ಕೊಳ್ಳೋಣ. ನಾನು ಒಂದು 2 ಲೀಟ್ರ್ ನೀರನ್ನು ಪಾತ್ರೆಯಲ್ಲಿ ಇಟ್ಬಿಟ್ಟು ನೀರನ್ನು ಕಾಸೋಕ್ಕಿಟ್ಟಿದ್ದೆ. ಅರ್ಧ kg ಬೇಳೆನ, ತೊಗರಿ ಬೇಳೆನ ತೊಳೆದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಕಡಲೆಬೇಳೆ 100 ಗ್ರಾಮ್ನ ಹಾಕ್ಕೊತಾ ಇದ್ದೀನಿ. ತೊಗರಿಬೇಳೆ ಒಂದೇ ಹಾಕ್ಬಿಟ್ಟು ನಾವು ಒಬ್ಬಟ್ಟನ್ನು ಮಾಡ್ಕೊಬೋದು. ಆದರೆ ಕಲ್ಲಲ್ಲಿ ರುಬ್ಬಿದ್ರೆ ತುಂಬ ಚೆನ್ನಾಗಿ ಹೂರ್ಣ ಎಲ್ಲ ಬರುತ್ತೆ. ಆದರೆ ಮಿಕ್ಸಿಲಿ ರುಬ್ಬೋದ್ರಿಂದ ತೊಗರಿಬೇಳೆ ಜೊತೆಗೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡ್ರೆ ಎಷ್ಟೇ ತೆಳುವಾದ ಹೂರ್ಣ ಬಂದ್ರೂ ಅದು ಗಟ್ಟಿಗಾಗುತ್ತೆ. ಹಾಗಾಗಿ ಹೂರ್ಣ ಗಟ್ಟಿ ಆಗೋದಕ್ಕೆ ಮತ್ತು ಹೂರ್ಣ ಒಂದು ಹದವಾಗಿ ಬರೋದಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆನ ಸೇರಿಸ್ಬಿಟ್ಟು ಬೇಯಿಸ್ಕೊಬೇಕಾಗುತ್ತೆ. ಎಲ್ಲ ಕುದಿ ಬಂದಾದಮೇಲೆ ಮೇಲ್ಗಡೆ ಇರೋದನ್ನೆಲ್ಲ ಎತ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ಉಕ್ಕೋದಿಲ್ಲ. ನೋಡಿ, ಹೀಗೆ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ನೋಡಿ, ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ, ಕಟ್ಟೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ಈ ಸಮಯದಲ್ಲಿ ನಾವು ಬಸ್ಕೊಬೇಕಾಗುತ್ತೆ. ನಾವು ಬಸಿಯೋದು ಒಂದು ಸ್ವಲ್ಪ ಲೇಟ್ ಮಾಡಿತು ಅಂತಲೂ ಸಹ ಹೂರ್ಣ ಎಲ್ಲನ ಹದವಾಗಿ ಬರೋದಿಲ್ಲ. ಹಾಗಾಗಿ ಬೇಳೆ ಮತ್ತು ನೀರನ್ನು ಸಪ್ರೇಟ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಈಗ ಬಸ್ದಿದ್ದಾಗಿದೆ. ನೋಡಿ, ಬೇಳೆ ಎಲ್ಲ ಚೆನ್ನಾಗಿ ಒಡೆದಿದೆ. ಒಡೆಯೋವರೆಗೂ ನಾವು ಬಸ್ಕೊಬೇಕಾಗುತ್ತೆ. ಈ ನೀರಲ್ಲಿ ಸಾಂಬಾರು ಮಾಡ್ಕೊಬೋದು. ಹಾಗೆಯೇ ಬೇಳೆಯಲ್ಲಿ ಹೂರ್ಣನ ರೆಡಿ ಮಾಡ್ಕೊಳ್ಳೋಣ. ಹೂರ್ಣ ಮಾಡೋದಕ್ಕೆ ಸ್ಟವ್ ಮೇಲೆ ಬೇಳೆ ಇಟ್ಬಿಟ್ಟು ನಾನು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. 600 ಗ್ರಾಮ್ ಬೇಳೆಗೆ ಒಂದು 400 ಗ್ರಾಮ್ ಬೆಲ್ಲ ಸೇರಿಸ್ಕೊಂಡಿದ್ದೀನಿ. ಹಾಗೆ ಏಲಕ್ಕಿ ಪುಡಿ ಮತ್ತು ಒಂದು ತೆಂಗಿನಕಾಯಿನ ತುರಿದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಬೇಕು ಅಂದರೆ ಗಸಗಸೆನ ಹಾಕ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಒಣ ಶುಂಠಿ ಪೌಡ್ರನ್ನ ಹಾಕ್ಕೊಳ್ಳಿ. ಒಬ್ಬೊಬ್ಬರಿಗೆ ಇಷ್ಟ ಆಗುತ್ತೆ ಫ್ಲೇವರು, ಒಬ್ಬೊಬ್ಬರಿಗೆ ಇಷ್ಟ ಆಗೋದಿಲ್ಲ. ನಮ್ಮ ಮನೇಲಿ ಒಣ ಶುಂಠಿ ಪೌಡ್ರನ್ನ ಹಾಕಿದ್ರೆ ಇಷ್ಟಪಡೋದಿಲ್ಲ. ಹಾಗಾಗಿ ನಾವು ಹಾಗೇ ಮಾಡ್ಕೊತೀವಿ. ಹೀಗೆ ಒಂದು 5ರಿಂದ 6 ನಿಮಿಷ ಕುದಿಸ್ಕೊಂಡಾದಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕಾಗುತ್ತೆ. ಒಂದು ಸ್ವಲ್ಪ ಬಿಸಿ ಇರಬೇಕಾದ್ರೆ ರುಬ್ಕೊಳೋದ್ರಿಂದ ನೈಸಾಗಿ ಬರುತ್ತೆ. ಇಲ್ಲಾಂದರೆ ಕಡಲೆಬೇಳೆ ಹಾಕಿರೋದ್ರಿಂದ ತುಂಬ ನುಣ್ಣಗೆ ರುಬ್ಬೋದಕ್ಕಾಗೋದಿಲ್ಲ. ನೋಡಿದ್ರಲ್ಲ, ಹೂರ್ಣನೂ ರೆಡಿ ಆಯಿತು, ಕನಕನೂ ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ ಒಬ್ಬಟ್ಟನ್ನು ತೊಟ್ಕೊಳ್ಳೋಣ. ಒಬ್ಬಟ್ಟು ತೊಡೋದಕ್ಕಿಂತ ಮುಂಚೆ ನಾವು ಒಂದು 10ರಿಂದ 12 ಉಂಡೆಗಳ್ನ ಮಾಡ್ಕೊಬೇಕಾಗುತ್ತೆ. ಉಂಡೆಗಳ್ನ ಆವಾಗಲೇ ಮಾಡಿಕೊಂಡ್ರೆ ಏನಾಗುತ್ತೆ, ಜಾಸ್ತಿ ಎಣ್ಣೆ ಎಳೆಯುತ್ತೆ. ನಾವು ಅದೇ ಕೈಲಿ ಉಂಡೆ ಮಾಡೋದು, ಅದೇ ಕೈಲಿ ನಾವು ಒಬ್ಬಟ್ಟು ತೊಡ್ತಾ ಇದ್ದರೆ ಕೈಯಲ್ಲಿರೋ ಎಣ್ಣೆ ಎಲ್ಲನ ಹೂರ್ಣಕ್ಕೆ ಹೋಗಿ ಸೇರಿಕೊಳ್ಳುತ್ತೆ. ಹಾಗಾಗಿ ಫಸ್ಟೇ ನಾವು ಉಂಡೆಗಳ್ನ ಮಾಡಿಕೊಂಡ್ರೆ ಆವಾಗ ಎಣ್ಣೆ ಎಲ್ಲನ ಹಾಗೇ ಉಳ್ಕೊಳ್ಳುತ್ತೆ. ಎಷ್ಟು ಬೇಕೋ ಅಷ್ಟು ಹಾಕೊಬೋದು. ಉಂಡೆ ಮಾಡ್ಕೊಂಡಿದ್ದೀವಲ್ಲ, ಆ ಉಂಡೆಗಿಂತ ಅರ್ಧ ಭಾಗದಷ್ಟು ಕನಕನ ತಗೊಂಡು ಕನಕನ ಅರ್ಧ ಮಾಡಿಕೊಂಡು
ಮಧ್ಯದಲ್ಲಿ ಹೂರಣ ಇಟ್ಬಿಟ್ಟು ಸುತ್ತಲೂ ಮುಚ್ಕೊಬೇಕಾಗುತ್ತೆ. ಈಗ ಇನ್ನೊಂದು ಕವರ್ ತೊಗೊಂಡಿದ್ದೀನಿ. ತುಂಬ ಈಸಿಯಾಗಿ ಒಬ್ಬಟ್ಟು ತೊಟ್ಟೋದಕ್ಕೆ ಬರ್ದಿಲ್ದರೂ ಸಹ ನೋಡಿ ಈ ಕವರಿನ ಸಹಾಯದಿಂದ ಒಬ್ಬಟ್ಟನ್ನು ಈಸಿಯಾಗಿ ತೊಟ್ಕೊಬೋದು. ನೋಡಿ ಇಷ್ಟು ಆರಾಮಾಗಿ ಸುಮ್ಮನೆ ಪೇಪರ್ ಥರ ಎಳೆದ್ರೂ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ನಾನೇನು ಪ್ರೆಷರ್ ಹಾಕ್ಬಿಟ್ಟು ಮಾಡ್ತಾಯಿಲ್ಲ, ಸುಮ್ಮನೆ ಪೇಪರ್ ಥರ ಮಾಡ್ತಾಯಿದ್ದೀನಿ, ಎಳಿತಾ ಇದ್ದೀನಿ. ತುಂಬ ಚೆನ್ನಾಗಿ ಬರ್ತಾಯಿದೆ. ಮೊದಲನೇ ಸಲ ಕಲಿಯೋರು ಸಹ ಈ ಮೆಥಡಲ್ಲಿ ಮಾಡಿದ್ರೆ ತುಂಬ ಈಸಿಯಾಗಿ ಒಬ್ಬಟ್ಟನ್ನು ತೊಟ್ಕೊಬೋದು. ಮೊದಲನೇ ಸಲ ಮಾಡೋರು ಒಂದು ಸ್ವಲ್ಪ ದಪ್ಪನಾಗಿ ತೊಟ್ಕೊಂಡು ಆಮೇಲೆ ಒಂದೆರಡು ಮೂರು ಆದಮೇಲೆ ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಆದಷ್ಟು ಒಬ್ಬಟ್ಟು ಪೇಪರ್ ಥರ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಒಬ್ಬಟ್ಟು ತೊಟ್ಟಿದ್ದಾಯಿತು. ನಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ತೊಟ್ಕೊಬೋದು. ಈಗ ಸುಲಭವಾಗಿ ನಾವು ಪೇಪರ್ನ ಮೇಲ್ಗಡೆಯಿಂದ ಎತ್ತಿದ್ರೆ ಸಾಕು ಬರುತ್ತೆ. ಅಷ್ಟು ಚೆನ್ನಾಗಿ ಎತ್ಕೊಬೋದು, ಅಂಟ್ಕೊಳೋದಿಲ್ಲ. ನಾವು ಫಸ್ಟೇ ಎಣ್ಣೆ ಹಾಕಿರೋದ್ರಿಂದ ಕವರ್ಗೆಲ್ಲ ಮೇಲ್ಗಡೆ ಎಲ್ಲ ಎಣ್ಣೆ ಹಾಕಿರೋದ್ರಿಂದ ತುಂಬ ಈಸಿಯಾಗಿ ಕವರ್ ಓಪನ್ ಆಗುತ್ತೆ. ಫ್ರೆಂಡ್ಸ್, ನೀವಿನ್ನು ಮೊದಲನೇ ಸಲ ಈ ಚಾನಲ್ನ ಓಪನ್ ಮಾಡಿ ಈ ವಿಡಿಯೋನ ನೋಡ್ತಾ ಇದ್ದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ಮತ್ತು ನಿಮ್ಮ ಬೆಂಬಲ ನನಗೆ ತುಂಬ ಮುಖ್ಯವಾದದ್ದು. ಮತ್ತು ನಾನು ಯಾವೆಲ್ಲ ವಿಡಿಯೋಗಳು ಹಾಕಿದ್ದೀನೋ ಅವೆಲ್ಲ ಆದಷ್ಟು ಯೂಸ್ಫುಲ್ ಆಗಿರೋ ವಿಡಿಯೋಗಳನ್ನೇ ನಾನು ಹಾಕಿರೋದು. ನೋಡಿ ಎಷ್ಟು ಚೆನ್ನಾಗಿ ಒಬ್ಬಟ್ಟು ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ತೆಳುವಾಗೂ ಇದೆ. ನೋಡಿ ಫ್ರೆಂಡ್ಸ್, ನಿಮ್ಮ ಮುಂದೆಲೇ ನಾನು ಪೇಪರ್ನ ತೆಗಿತಾ ಇದ್ದೀನಿ. ಒಂದು ಸ್ವಲ್ಪನೂ ಅಂಟ್ಕೊಂಡಿಲ್ಲ ಒಬ್ಬಟ್ಟಿಗೆ ಪೇಪರು. ಕವರೆಲ್ಲ ನೀಟಾಗಿ ಬಂತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ತೆಳುವಾಗಿರೋದನ್ನು ಕಾಣಿಸ್ತಾ ಇದೆ. ನಿಮಗೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ಒಬ್ಬಟ್ಟು. ಒಬ್ಬಟ್ಟು ಅಂದರೆ ಯಾರಿಗೆ ತಾನೇ ಇಷ್ಟಪಡೋದಿಲ್ಲ ಹೇಳಿ. ವರ್ಷದ ಮೊದಲನೇ ಹಬ್ಬಕ್ಕೆ ಬಾಯಿ ಸಿಹಿ ಮಾಡೋದಕ್ಕೆ ಎಲ್ಲರೂ ಸಾಮಾನ್ಯವಾಗಿ ಒಬ್ಬಟ್ಟನ್ನೇ ಮಾಡೋದು. ನೋಡಿ ಈಗ ಕೈಯಲ್ಲಿ ತೆಗೆದುಬಿಟ್ಟು ನಾನು ಹೆಂಚು ಮೇಲೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಸೇರಿಸ್ಕೊಬೋದು. ಈಗ ಒಂದು ಕಡೆ ಬೆಂದಾದಮೇಲೆ ಇನ್ನೊಂದು ಕಡೆ ತಿರುವಾಕೊಬೇಕಾಗುತ್ತೆ. ಮೈದಾ ಹಾಕಿರೋದ್ರಿಂದ ಸುತ್ತಲೂ ಚೆನ್ನಾಗಿ ಒತ್ತಿ ಒತ್ತಿ ಈ ರೀತಿ ನಾವು ಬೇಯಿಸ್ಕೊಬೇಕಾಗುತ್ತೆ. ಎಲ್ಲ ಚೆನ್ನಾಗಿ ಬೇಯಬೇಕು ಮೈದೆಲ್ಲನ, ಆವಾಗ ಹೊಟ್ಟೆ ನೋವೇ ಆಗಲಿ ಆ ಥರ ಏನೂ ಬರೋದಿಲ್ಲ. ನೋಡಿ ಎಲ್ಲ ಸುತ್ತಲೂ ನಿಮಗೆ ಕಾಣಿಸ್ತಾ ಇರ್ಬೋದು, ಸುತ್ತಲೂ ಎಷ್ಟು ನೀಟಾಗಿ ಬೆಂದಿದೆ ಅಂತಂದ್ಬಿಟ್ಟು ಇದೇ ರೀತಿ ನಾವು ಬೇಯಿಸ್ಕೊಬೇಕಾಗುತ್ತೆ. ಇವತ್ತು ನಾನು ಮಾಡಿರೋ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಮೊದಲನೇ ಹಬ್ಬದ ಸ್ಪೆಷಲಾಗಿ, ಯುಗಾದಿಯ ಸ್ಪೆಷಲಾಗಿ ಒಬ್ಬಟ್ಟನ್ನು ಸುಲಭವಾಗಿ ಎಲ್ಲರೂ ಮನೆಯಲ್ಲಿ ಯಾವ ರೀತಿ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ವ್ಯಕ್ತಪಡಿಸಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಹಾಗೆ ನೀವು ಮನೆಯಲ್ಲಿ ನಾನು ಯಾವ ರೀತಿ ಮಾಡಿದ್ನೋ ಅದೇ ರೀತಿ ಮಾಡೋದ್ರಿಂದ ಯಾವುದೇ ಒಬ್ಬಟ್ಟುಗಳು ಕಿತ್ತೋಗದಾಗೆ ತುಂಬ ಈಸಿಯಾಗಿ ಮಾಡ್ಕೊಬೋದು. ನೀವು ಒಂದು ಸಲ ಟ್ರೈ ಮಾಡಬೇಕಷ್ಟೇ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನೀವು ಬಿಡುವಿಲ್ಲದ ಸಮಯದಲ್ಲಿ ಬಿಡು ಮಾಡಿಕೊಂಡು ಈ ಚಾನಲ್ನ ಓಪನ್ ಮಾಡಿ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.